ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಉತ್ಖನನ ಇವತ್ತು ಮೂರನೇ ದಿನವೂ ಕೂಡ ಉತ್ಖನನ ಮುಂದುವರೆದಿದೆ. ಉತ್ಖನನ ಸ್ಥಳದ ಪಕ್ಕದ ಕೋಟೆ ಗೋಡೆಯಲ್ಲಿ ಶಿವಲಿಂಗ ಪತ್ತೆಯಾಗಿದೆ. ಶಿವಲಿಂಗದ ಆಕೃತಿಯನ್ನ ವಶಕ್ಕೆ ಪಡೆದಿದೆ ಪುರಾತತ್ವ ಇಲಾಖೆ. ಶಿವಲಿಂಗದ ಆಕೃತಿ ಪತ್ತೆಯಾಗಿದೆ, ಅದನ್ನ ವಶಕ್ಕೆ ಪಡೆದಿದ್ದಾರೆ ಪುರಾತತ್ವ ಇಲಾಖೆ ಅಧಿಕಾರಿಗಳು. ಶಿವಲಿಂಗ ಕಂಚಿನದ್ದ ಅಥವಾ ಬೆಳ್ಳಿಯದ್ದ, ತಾಮ್ರದ್ದ ಕುತೂಹಲ ಇದೆ. ಅದರ ಬಗ್ಗೆ ಇನ್ನಷ್ಟೇ ಪರಿಶೀಲನೆ ನಡೆಯಬೇಕು. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ. ಪುರಾತತ್ವ ಇಲಾಖೆ ಅಧಿಕಾರಿಗಳ ಜೊತೆ ಎಚ್.ಕೆ. ಪಾಟೀಲ್ ಸಭೆ ಮಾಡಲಿದ್ದಾರೆ. ಮೂರನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಶಿವಲಿಂಗ ಒಂದು ಪತ್ತೆ ಆಗಿದೆ. ಉತ್ಖನನ ಜಾಗದಲ್ಲಿ ದಿನನಿತ್ಯ ಒಂದಲ್ಲ ಒಂದು ಹೊಸ ವಿಷಯಗಳು ಕಂಡು ಬರ್ತಾ ಇದೆ. 10x10 ಜಾಗದಲ್ಲಿ ಏನು ಉತ್ಖನನ ನಡೀತಾ ಇದೆ. ನಿರಂತರವಾಗಿ 30ರಿಂದ 35 ಕಾರ್ಮಿಕರು ಏನು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಉತ್ಖನನ ಜಾಗದ ಪಕ್ಕದಲ್ಲೇ ಒಂದು ಶಾಲೆಯ ಬಿಲ್ಡಿಂಗ್ ಇತ್ತು. ಈ ಶಾಲೆಯ ಬಿಲ್ಡಿಂಗನ್ನು ರಾತ್ರಿ ಹೊತ್ತು ತೆರವು ಮಾಡುವಂಥ ಸಂದರ್ಭದಲ್ಲಿ ದೊಡ್ಡ ಸರ್ಪ, ಅಂದರೆ ನಾರ್ಮಲ್ ಆಗಿ ಕಾಣಸಿಗುವ ಸರ್ಪಕ್ಕಿಂತಲೂ ದೊಡ್ಡ ರೀತಿಯ ಸರ್ಪ, ಅದು ದೇವರ ಸರ್ಪ ಮತ್ತು ಈ ನಿಧಿಯನ್ನು ರಕ್ಷಣೆ ಮಾಡುವಂತಹ ಸರ್ಪ ಅಂತ ಹೇಳಿ ಇಲ್ಲೇ ಸ್ಥಳೀಯರು ಹೇಳ್ತಾ ಇದ್ದಾರೆ. ರಾತ್ರಿ ಹೊತ್ತು ಕೆಲಸ ಮಾಡಿದಂತಹ ಕಾರ್ಮಿಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಒಂದು JCB ಆಪ್ರೇಟ್ ಮಾಡ್ತಾಯಿದ್ರು ಸರ, ಮಣ್ಣು ಸಡ್ಲ ಮಾಡ್ತಾಯಿದ್ರು. ಮಾಡೋ ಟೈಮ್ ಒಳಗೆ ಸರ ಸ್ವಲ್ಪ ಇದಾಗಿ ಕದ್ಲಿದ್ದು ಸರ್. ಅದಕ್ಕೆ ಕದ್ಲಿಂದ ಅಲ್ಲಿ ಆ ಕಡೆ ಹೋಯ್ತು ಸರ್. ಅದು ನಾಗರಾವ್ ಒಂದು 6 ಇಂಚು ದಪ್ಪ ಸರ್. ಮತ್ತು ಸರ ನಾವು ಸ್ಥಳೀಯರು ಮತ್ತು ಇಲ್ಲಿ ಇದ್ದರು ಕೆಲಸ ಮಾಡ್ತಾಯಿದ್ದ ಲೇಬರ್ಸ್ ನಾವು ಬಂದಿದ್ವಿ ಸರ್. ಬಂದಾಗ ವಿಡಿಯೋ ಮಾಡ್ಬೇಕಂತೇಳಿ ಸರ ನಾವು ಅಲ್ಲಿದ್ದ ಓಡಿ ಬರ್ತಾಯಿದ್ವಿ ಸರ್. ಮೊಬೈಲು ಓಡೋದು ಸರ್. ನಾವು ವಿಡಿಯೋ ಮಾಡಬೇಕಾದ್ರೆ ಒಕ್ಕಟ್ಟು ಹೋದ್ವಿ ಸರ್. ಹೆದರಿ ಓಡಿಗಿದ್ವಿ ಸರ್ ನಾವು. ಹೆದರಿ ಹೋಗಿದ್ವಿ ಸರ್. ಹೆದರಿದ್ವಿ ಸರ್. ಭಾಳ ಒಂದೂವರೆ ಇಂಚು ಕೂಲ್ದ ಇದಾವೆ ಸರ್. ಅದಕ್ಕೆ ಸರ್ ಒಂದು 2-2.5 ಮಾರಿತ್ತು ಸರ್. ಅಂದ್ರೆ 7ರಿಂದ 8 ಫೀಟ್ ಸರ್ ಉದ್ದ. ಮತ್ತು 1-1.5 ಇಂಚ್ ಕೂಲ್ದ ಇದ್ವು ಸರ್. ಸರ್ಪ ಕೂಲ್ದು ಸರ್. ಕೂಲ್ದು 1-1.5 ಇಂಚ್ ಕೂಲ್ದು ಕಾಳಿಂಗ ಸರ್ಪ ಸರ್. ಸ್ವಲ್ಪ ಲೈಟಾಗಿ ಗೋಧಿ ಬಣ್ಣ ಮತ್ತು ಬ್ಲ್ಯಾಕ್ ಕಲರ್ ಸರ್. ಆ ಥರ ನಾಗರಾವ್ ಇತ್ತು ಸರ್. ಭಾಳ ಸ್ವಲ್ಪ ಜನರಿಗೂ ಸ್ವಲ್ಪ ಭಾಳ ಭಯ ಈಗ ಅದನ್ನು ನೋಡಿದರೆ. ಇಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದೊಳಗೆ ಸರ್ ಒಂದು ಶಿವಲಿಂಗ ಐತೆ ಸರ್. ಆ ಶಿವಲಿಂಗನ ಸುತ್ತಾರ್ಕೊಂಡು ಕುಂತಿರ್ತದೆ ಸರ್. ಅಮಾಸೆ ಆಯ್ತು ಅದು ಕಂಡರಿಗೆ ಕಾಣಂಗಿಲ್ಲ ಸರ್. ಯಾವಾಗಾದ್ರೂ ಯಾರಿಗಾದ್ರೂ ಒಬ್ರು ಅದೃಷ್ಟ ಇದ್ದರೆ ಕಾಣುತ್ತೆ ಸರ್. ಅಪರೂಪ ಕಾಣೋದು. ಅಜ್ಜಾರ ಹೆಂಗೆ ಇಂಥವು ಏನಾರ ಮೊದಲು ನೋಡಿದ್ರನ್ನ ನೀವು? ನಾವು ಸರ ಜಾತ್ರೆ ಮಾಡೋ ಟೈಮ್ನೊಳಗೆ 48 ವರ್ಷ ರಾತ್ರಿ ಈಗಿದ್ದು ಜಾತ್ರೆ ನಮ್ಮದು ವೀರಭದ್ರೇಶ್ವರದ. ಆಗಿನ ಟೈಮ್ದಾಗ ನಮಗೂ ಕಂಡತ್ತಿರೋದು ಸರ್ಪ. ಆದ್ರೆ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಕಣ್ಣಿಗೆ ಬಿದ್ದಿಲ್ಲ. ಆದರೆ ಈಗಿನ ಮಕ್ಕಳಿಗೆ ಮತ್ತು ಇವ್ರು ಕೆಲಸ ಮಾಡುವಂಥವ್ರಿಗೆ ಕಂಡೈತೆ ಅಂದ್ರೆ ನಮಗೆ ಭಯ ಐತಿ. ಲಕ್ಕುಂಡಿ ಒಳಗೆ ಇದು ನಿಧಿ ಸಲುವಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.